ಪುತ್ತೂರು ನಗರ ಯೋಜನಾ ಪ್ರಾಧಿಕಾರದ ಕಚೇರಿಯಲ್ಲಿ ನಡೆದ ಫೋರ್ಜರಿ ಸಹಿ ಕುರಿತು ಸುದ್ದಿಗೋಷ್ಠಿಯಲ್ಲಿ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ ಸದಸ್ಯ ಕಾರ್ಯದರ್ಶಿ ಗುರುಪ್ರಸಾದ್ ಅವರು ಮಾತನಾಡಿ, ನಮ್ಮ ಕಚೇರಿಗೆ ಓರ್ವ ಅರ್ಜಿ ಹಾಕಿರುತ್ತಾನೆ, ಅದು 3 ತಿಂಗಳು ಪೆಂಡಿಂಗ್ ಇರುತ್ತದೆ. ನಾನು ವಾರಕ್ಕೆ 1 ದಿನ ಮಾತ್ರ ಇಲ್ಲಿಗೆ ಬರುತ್ತೇನೆ. ಒಂದು ಕಚೇರಿಗೆ ಬಂದು ನನ್ನನ್ನು ಉಲ್ಲೇಖಿಸಿ ಸಿಬ್ಬಂದಿಗಳ ಜೊತೆ ಸರ್ಫೈಲ್ ತರಲು ಹೇಳಿದ್ದಾರಂತೆ ಹೇಳಿ ನಮ್ಮ ಟೆಸ್ಟಿಂಗ್ ಜೊತೆಯಲ್ಲಿ ಟೈಪ್ ಮಾಡಿಕೊಂಡು ನನ್ನ ಸಹಿಯನ್ನು ದುರುಪಯೋಗ ಪಡಿಸಿಕೊಂಡಿದ್ದಾರೆ. ಕಟ್ಟಡ ಅನುಮೋದನೆಗೆ ಬಂದಾಗ ನಾನು ಫೋರ್ಜರಿ ಸಹಿ ತಿಳಿದು ತಕ್ಷಣ ಅದನ್ನ ಕ್ಯಾನ್ಸಲ್ ಮಾಡಿದ್ದೇನೆ. ಈ ಕುರಿತು ಪೊಲೀಸರಿಗೆ ದೂರು ನೀಡಲು ಹೋಗಿದ್ದ ಸಂದರ್ಭ ಕಚೇರಿಯ ಅಮಾಯಕ ಸಿಬ್ಬಂದಿಗಳ ಮೇಲೂ ಪ್ರಕರಣ ದಾಖಲಾಗುವ ಸಾಧ್ಯತೆ ಇರುವುದರಿಂದ ಅದನ್ನ ಮುಂದುವರಿಸಿಲ್ಲ. ಆದರೆ ಯಾರು ಫೋರ್ಜರಿ ಸಹಿ ಮಾಡಿದ್ದಾರೋ ಅವರ ಕಟ್ಟಡ ಅನುಮೋದನೆ ಕಡತವನ್ನ ಕ್ಯಾನ್ಸಲ್ ಮಾಡಿದ್ದೇನೆ ಎಂದು ಸ್ಪಷ್ಟನೆ ನೀಡಿದ್ದಾರೆ. ನಾವು ದೂರು ಕೊಡಕ್ಕೆ ಹೋದಾಗ ಪೊಲೀಸರು ಹೇಳಿದ್ದಾರೆ, ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಏನ್ ವಿಷಯ ಅಂದ್ರೆ ಇದು ಆರೋಪಿ ಆಗ್ತಾರೆ, ಅದರಿಂದ ಆಫೀಸ್ಗೂ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನೀವು ಯೋಚನೆ ಮಾಡಿ ಅಂತ ಹೇಳಿ ಪಬ್ಲಿಕ್ ಒಂದು ನಿಮಿಷ. ಈಗ ಓಕೆ, ನಿಯಮ ಪ್ರಕಾರ ನೀವು ಹೇಳಿದಾಗೆ ನಿಯಮ ಪ್ರಕಾರವೇ ಟೈಪ್ ಆಗಿತ್ತು, ಅದೆಲ್ಲ ಓಕೆ ಸರಿ. ಆ ಫೈಲ್ ಅನ್ನ ಆ ವ್ಯಕ್ತಿಯ ಕೈಯಲ್ಲಿ ಹೇಗೆ ಕೊಡ್ತೀವಿ ನೀವು? ಯಾವ ಸರ್ ನೋಡಿ, ಫೈಲ್ ಕೊಡ್ತಾ ಇಲ್ಲ. ನಮ್ಗೆ ನಾರ್ಮಲ್ ಏನಾಗುತ್ತೆ, ನಾನು ಇಲ್ಲಿ ವಾರಕ್ಕೊಂದಿನ ಬರೋದ್ರಿಂದ ಕಡತಗಳನ್ನ ಏನ್ ಮಾಡ್ತೀವಿ, ಇಲ್ಲಿಂದ ಮಂಗಳೂರು ಆಫೀಸ್ ಕಳಿಸ್ಕೊಡ್ತಾ ಇದ್ದೀವಿ. ಮಂಗಳೂರು ಇಂಜಿನಿಯರ್ ತರ್ತಾ ಇದ್ರು. ಸೊ ಇಂಜಿನಿಯರ್ ತರಬೇಕಾದ್ರೆ ಏನಾಯ್ತು, ಇವನು ನಾನು ಹೇಳಿದ್ದೇನೆ ಅಂದ್ರೆ ನಾನು ಹೇಳಿದ್ದೀನಿ ಅಂತ, ನಾನು ಮಾಡಕ್ ಹೇಳಿದ್ದೀನಿ ಅಂತ ಹೇಳಿ ಇಲ್ಲಿ ಟೈಪ್ ಮಾಡಿಸಿ ಫೀಸ್ ಎಲ್ಲ ಕಟ್ಟಿ ತಂದಿದ್ದಾರೆ. ಆ ಕಡತದಲ್ಲಿ ನೋಟ್ ಶೀಟ್ ಇಲ್ಲ, ಏನೂ ಇಲ್ಲ. ಸೊ ಪ್ರಶಾಂತ್ ಅಂತ ನಮ್ಮ ಅನುಮಾನದಲ್ಲಿ ಅವ್ರು ಹೇಳಿದ್ದಾರೆ, ಪ್ರಶಾಂತ್ ಇದಕ್ಕೆ ಬಂದಿದ್ರು ಅಂತ. ಬಟ್ ಯಾರು ಅಂತ ಕನ್ಫರ್ಮೇಶನ್ ಇಲ್ಲ. ನಾವು ಇವನ ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಪ್ರಶಾಂತ್ ತಗೊಂಡು ಹೋಗಿದ್ವಿ, ಆದ್ರೆ ಅವರೇ ಬಂದಿದೆ ಅಂತ ಗ್ಯಾರಂಟಿ ಕೂಡ ಹೇಳ್ತಾ ಇಲ್ಲ. ಪ್ರಶಾಂತ್ ಗ್ರಾಮ ಪಂಚಾಯತ್ ಸದಸ್ಯ ಇರ್ತಾನೆ ಸರ್, ಎಕ್ಸ್ ಗ್ರಾಮ ಪಂಚಾಯತ್ ಸದಸ್ಯ. ಅವ್ರಿಗೆ ಇಲ್ಲಿ ಏನ್ ಕೆಲಸ? ನಾಗೇಶ್ ಕಲ್ರಿ ಅಂತ ಹೇಳುವವರು ಕಡತಾ ಇದ್ರು. ಹೌದು ಅಲ್ವಾ? ಹೌದು. ಪ್ರಶಾಂತ್ ಅವರಿಗೆ ಮತ್ತು ಇಲ್ಲಿ ಅವ್ರು ಬಂದು ಫೀಸ್ ಕಟ್ಟಿದಂತ ಇವ್ರು ಹೇಳಿದ್ರು. ನಮ್ಮ ಏಜೆಂಟ್ ವರ್ಕ್ ನಡೀತಾ ಇದೆ. ಯಾರು ಕೂಡದಲ್ಲಿ ಏಜೆಂಟ್ ಹಾವಳಿ ಇದೆ. ಏಜೆಂಟ್ ಯಾರು ಬರ್ತಾ ಇಲ್ಲ. ಪ್ರಶಾಂತ್ಗೂ ನಾಗೇಶ್ ಕದ್ರಿಗೆ ಏನ್ ಸಂಬಂಧ ಇದೆ ನೋಡಿ, ಅದನ್ನೇ ಹೇಳ್ಬೇಕಲ್ವಾ. ಪಂಚಾಯತಿನ ಸದಸ್ಯ ಒಬ್ಬ ತಂದು ಇಲ್ಲಿ ಕೆಲಸ ಮಾಡ್ತಾನೆ ಅಂತ ಹೇಳಿದ್ರೆ ಏನದು? ಯಾವ ನೋಡಿ ಅವ್ನು ಬಂದಿಗೆ